ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 34ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳನ್ನ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ. ಸೊ ಮೊದಲನೇ ಪ್ರಶ್ನೆ ಏನಿದೆ, ವರ್ಗಮೂಲ 23. ಸೊ ಈ ವರ್ಗಮೂಲ 23 ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಸೊ ಇದರ ದಶಮಾಂಶ ರೂಪವು ಅಂತ್ಯಗೊಳ್ಳೋದಿಲ್ಲ ಮತ್ತು ಆವರ್ತಕವಲ್ಲದ ರೂಪದಲ್ಲಿ ಇರುತ್ತೆ. ಸೊ ಹಾಗಾಗಿ ಇದೇನಾಯ್ತು ಹೇಳಿ, ಒಂದು ಅಭಾಗಲಬ್ಧ ಸಂಖ್ಯೆ ಆಗತ್ತೆ. ಅಭಾಗಲಬ್ಧ ಸಂಖ್ಯೆ. ಸೊ ವರ್ಗಮೂಲ 225. ಸೊ ಈಸ್ ಈಕ್ವಲ್ ಟು ಏನು ಹೇಳಿ, 15 ಆಗತ್ತೆ. ಸೊ ಇಲ್ಲಿ 15 ಒಂದು ಪೂರ್ಣಾಂಕವಾಗಿದ್ದು ಇದನ್ನ ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಹಾಗಾದ್ರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಮೂರನೇ ಪ್ರಶ್ನೆ ನೋಡಿ, 1.1001001000100001. ಸೊ ಈ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಸಂಖ್ಯೆ ಏನಾಗಿದೆ, ಇದರ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳುತ್ತಿಲ್ಲ ಮತ್ತು ಯಾವುದೇ ನಿರ್ದಿಷ್ಟ ಅಂಕಿಗಳ ಗುಂಪು ಪುನರಾವರ್ತನೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದು ಕೂಡ ಏನಾಯ್ತು ಹೇಳಿ, ಅಭಾಗಲಬ್ಧ ಸಂಖ್ಯೆ ಆಗತ್ತೆ. ಸೊ ನಾಲ್ಕನೇದು 7.478478. ಓಕೆ, ಸೊ ಇಲ್ಲಿ 478. ಸೊ ಇದು ಪುನರಾವರ್ತನೆ ಆಗ್ತಾ ಇದೆ. ಸೊ ಇದನ್ನ ನಾವು ಹೇಗ್ ಬರಿಬಹುದು, 7.478 ಬಾರ್ ಅಂತ ವ್ಯಕ್ತಪಡಿಸಬಹುದು. ಸೊ ಆವರ್ತಕ ದಶಮಾಂಶಗಳನ್ನ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು. ಸೊ ಹಾಗಾಗಿ ಇದು ಏನಾಯ್ತು ಹೇಳಿ, ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ 1 ಮತ್ತು 3 ಅಭಾಗಲಬ್ಧ ಸಂಖ್ಯೆ, ಸೊ 2 ಮತ್ತು 4ನೇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಥ್ಯಾಂಕ್ ಯು.